ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿ ಮೆಂತ್ಯ ಪಲ್ಯ ಮತ್ತು ಮೊಟ್ಟೆ ರೆಸಿಪಿನ ಮಾಡಿದ್ದೀನಿ. ಸೊ ಇದು ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ನೀವು ಕೂಡ. ಸೊ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ ಐಕನ್ನ ಒತ್ತಿ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇದಂತೂ ಸಖತ್ತಾಗಿತ್ತು, ಸೂಪರಾಗಿ ಟೇಸ್ಟ್ ಬಂದಿತ್ತು. ಅಚ್ಚ ಖಾರದ ಪುಡಿ ಜೊತೆಗೆ ಅಂದರೂ ಆಹಾ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು 2 ಮೊಟ್ಟೆ, ಈರುಳ್ಳಿ ಮತ್ತು ಧನಿಯಾ ಪುಡಿ, ಮೊಟ್ಟೆ ಸಾಂಬಾರು ಪುಡಿ, ಆಮೇಲೆ ಅರಿಶಿನ, ಜೀರಿಗೆ, ಇಷ್ಟು ಸಾಮಾನುಗಳು ಬೇಕಾಗತ್ತೆ. ಅಂದರೆ ಮೆಂತ್ಯ ಪಲ್ಯ ತುಂಬ ಅಂದರೆ ನೀಟ್ ಮಾಡ್ಕೊಂಡ್ಬಿಟ್ಟು ಸ್ವಚ್ಛ ನೀರಲ್ಲಿ 1-2 ಸಲ ತೊಳೆದಿದ್ದೀನಿ. ಇವಾಗ ಬನ್ನಿ ಮಾಡುವ ವಿಧಾನ ನೋಡೋಣ. ಫಸ್ಟಿಗೆ ನಾನು ಸ್ಟೋವನ್ನು ಹಚ್ತೀನಿ. ಅದರ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ನೋಡಿ. ಇದು ಕಡಾಯಿ ಕಾಯಲಿ. ಅಲ್ಲಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಕಾದ್ಮೇಲೆ ನಾವು ಎಣ್ಣೆನ ಹಾಕಬೇಕು. ಸೊ ಸಂಪೂರ್ಣ ಇದು ಕಾದಾಗಿದೆ. ಇವಾಗ 2 ಸ್ಪೂನನ್ನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕೂಡ ಕಾಯುವವರೆಗೂ ವೇಟ್ ಮಾಡಬೇಕು. ಹಸಿ ಎಣ್ಣೆಲೇ ಹಾಕಬಾರ್ದು ಏನಾಗ್ಲಿನೂ. ಇವಾಗ ನಾವು ಫಸ್ಟಿಗೆ ಇದರಲ್ಲಿ ಜೀರಿಗೆನ ಆ್ಯಡ್ ಮಾಡಬೇಕು. ಇಷ್ಟು ಸಾಮಗ್ರಿಗಳು ತೊಗೊಂಡಿದ್ದೀನಿ ನೋಡಿ. ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಒಂಚೂರು ಬೆಂದಮೇಲೆ ಅದರಲ್ಲಿ ನಾವು ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಏನು ಮಾಡಬೇಕು, ಇಷ್ಟು ಈರುಳ್ಳಿ ಹಾಕಿಬಿಟ್ಟು ತುಂಬಾ ಫ್ರೈ ಮಾಡ್ಕೋವಾಗ ಕೈಯನ್ನು ಈ ರೀತಿ ಅಲ್ಲಾಡಿಸ್ಬೇಕು. ಯಾಕಂದರೆ ಅದು ಲೇಯರ್ ಎಲ್ಲ ಬಿಚ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಮೆಂತ್ಯ ಪಲ್ಯ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ದಿ ಕೂಡ. ಸೊ ಪದೇ ಪದೇ ಅಂದರೆ ಆದಷ್ಟು ಮಾಡಿದ್ದೀನಿ. ಯಾಕಂದರೆ ನಮ್ಮ ದೇಹದಲ್ಲಿ ಏನು ಸಕ್ಕರೆ ಇರುತ್ತಲ್ಲ ಅದನ್ನು ಕಡಿಮೆ ಮಾಡೋ ತುಂಬಾ ಪವರ್ಫುಲ್ ಮೆಡಿಸನ್ ಅಂತ ಅನ್ಕೋಬೋದು. ಯಾಕಂದರೆ ಅಷ್ಟೊಂದು ಪವರ್ ಇರುತ್ತೆ ಅದರಲ್ಲಿ. ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಮಕ್ಕಳು ತಿನ್ನಲ್ವಲ್ಲ, ಹಾಗಾಗಿ ಮೊಟ್ಟೆನ ಸೇರಿಸ್ಬಿಟ್ಟು ಹೊಸ ರೆಸಿಪಿನ ಟ್ರೈ ಮಾಡಿದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಇದರಲ್ಲಿ 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾನು ಜೀರಿಗೆ ಹಾಕಿದೆ, ಆಮೇಲೆ ಅರಿಶಿನ ಹಾಕಿದೆ, ಈರುಳ್ಳಿ ಹಾಕಿದೆ, ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಒಂದು 4 ಕೋದಿದ್ದಲ್ವ ಅದನ್ನು ಕೂಡ ಸೇರಿಸಿದ್ದೀನಿ. ಅದರ ಮೇಲೆ ನಾನು ಅರಿಶಿನ ಸೇರಿಸಿದೆ, 2 ಮೊಟ್ಟೆನ ಹಾಕಿದ್ದೀನಿ. ಸೊ ಇವಾಗ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಖಾರದ ಪುಡಿ ಧನಿಯಾ ಪುಡಿ ಯಾಕೆ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಅದು ಟೇಸ್ಟ್ ಏನಿರುತ್ತೆ ನೋಡಿ, ಅದು ಕೆಡೋ ಸಾಧ್ಯತೆ ಇರಲ್ಲ, ಕೆಡಲ್ಲ. ಟೇಸ್ಟು ಹೆಂಗೆ ಹಾಕಿರ್ತೀವಲ್ಲ ಹಂಗೆ ಬರುತ್ತೆ. ಸೊ ಹಾಗಾಗಿ ಎಲ್ಲನೂ ಹುರ್ಕೊಳ್ಳುವಾಗನೇ ಹಾಕೋಬೇಕು. ಈ ರೀತಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಮೊಟ್ಟೆದು ಆ ಥರ ಸ್ಮೆಲ್ ಬಂದರೆ ತಿನ್ನೋಕ್ಕೆ ಆಗಲ್ಲ. ಸೊ ನೋಡಿ ಇವಾಗ ಮೆಂತ್ಯ ಪಲ್ಯನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಅಂದರೆ ಎಳಿದೈತೆ ಅಂದರೆ ತಿಳ್ಕೊಬೋದು. ಅಂದರೆ ಇವಾಗನೇ ಹೊಲದಲ್ಲಿ ಹಚ್ಚಿದ್ವಿ, ಹಾಗೆ ಒಂಚೂರು ತಪ್ಪಲುಗಳೆಲ್ಲ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಹರ್ಕೊಂಡು ಬಂದೆ. ಈ ರೀತಿ ಇದ್ದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ನೋಡಿ. ಸೊ ನೋಡ್ತಿರ್ಬೋದು ನೀವು, ಈ ರೀತಿ ತಳಗೆ ಮೇಲೆ ಮಾಡ್ಕೊಳ್ಳೋದು. ಇದಕ್ಕೆ ನಾವು ಉಪ್ಪನ್ನು ಲಾಸ್ಟಲ್ಲಿ ಸೇರಿಸ್ಬೇಕು. ಫಸ್ಟ್ ಪಲ್ಯ ಹಾಕಿಬಿಟ್ಟು ಆಮೇಲೆ ಉಪ್ಪನ್ನು ಲಾಸ್ಟಲ್ಲಿ ಸೇರಿಸಿದ್ದೀನಿ. ಈ ರೀತಿ ಫ್ರೈ ತಳಗೆ ಮೇಲೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಕೈಯಿಂದ ಸುಮ್ಮನೆ ಒಂಚೂರೇ ಚೂರು ನೀರನ್ನು ಈ ರೀತಿ ಸಿಡಿಸ್ಬೇಕು ನೋಡಿ. ಇಲ್ಲಾಂದರೆ ತುಂಬ ಏನು ಹಾಕೋದು ಬೇಡ, ಯಾಕಂದರೆ ಪಲ್ಯ ತುಂಬ ಎಳೆದೈತೆ. ಹಾಗಾಗಿ ಇದು ಒಂಚೂರು ಫ್ರೈ ಆಗಲಿ ಅದರ ಪಾಡಿಗೆ ಅದು. ಇದ್ರ ಮೇಲೆ ಮುಚ್ಚೋ ಹಾಗಿಲ್ಲ, ಯಾಕಂದರೆ ಮೆಂತ್ಯ ಪಲ್ಯದಲ್ಲಿ ಕಹಿ ಅಂಶ ಇರೋದು. ಮುಚ್ಚಳ ಮುಚ್ಚಿಬಿಟ್ರೆ ಪಲ್ಯ ಎಲ್ಲ ಕಹಿ ಆಗಿರುತ್ತೆ ನೋಡಿ. ಹಾಗಾಗಿ ಮೇಲೆ ನಾವು ಏನೋ ಮುಚ್ಚಳನೇ ಮುಚ್ಚಬಾರ್ದು, ಹಾಗೆ ಫ್ರೈ ಮಾಡಬೇಕು. ಸೊ ಇವಾಗ ನಾನು 1-2 ಇದನ್ನು ಹೇಳ್ತೀನಿ. ಅಂದರೆ ಮೆಂತ್ಯ ಪಲ್ಯ ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ, ನನಗೆ ಗೊತ್ತಿದ್ದಷ್ಟು. ಈ ಮೆಂತ್ಯ ಪಲ್ಯ ನಾವು ವಾರದಲ್ಲಿ 3 ದಿನ ಸೇವಿಸೋದ್ರಿಂದ ಜೀವನ ಕ್ರಿಯೆ ಸುಧಾರಣೆ ಆಗುತ್ತೆ, ಮತ್ತು ರಕ್ತದ ಒತ್ತಡ ನಿಯಂತ್ರಣ ಆಗುತ್ತೆ ನೋಡಿ. ಮತ್ತು ರಕ್ತದಲ್ಲಿ ಸಕ್ಕರೆಯ ನಿಯಂತ್ರಣಗೊಳಿಸುತ್ತೆ ಇದು. ಹಾಗೆ
ಕೋಶಗಳು ರಕ್ಷಣೆ ಮಾಡುತ್ತೆ, ಹೃದಯ ರಕ್ತನಾಳ ಆರೋಗ್ಯಕರವಾಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೆಂತ್ಯ ಪಲ್ಯ ಎಲ್ಲಾದರೂ ಸಿಕ್ಬಿಟ್ರೆ ಇದು ಕಹಿ ಆಗುತ್ತೆ ಹಾಗೆ ಹಿಂಗೆ ಅಂತ ಯಾರೂ ಇದು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬಾ ಚೆನ್ನಾಗಿ ಆಗುತ್ತೆ ಇದು. ಸೊ ನೀವು ಚೆನ್ನಾಗಿ ಅನ್ನೋಕ್ಕಿಂತನೂ ನಮ್ಮ ಆರೋಗ್ಯಕರ ದೃಷ್ಟಿಯಿಂದ ನೋಡಿದ್ರೆ ಇದು ತುಂಬಾ ನಮಗೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನೋ ಗೊತ್ತಿರೋದು ಒಂಚೂರು ಹೇಳಿದ್ದೀನಿ, ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಇವಾಗ ನಾವು ಈ ರೀತಿ ಏನಕ್ಕೆ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂದರೆ ತುಂಬಾ ಹೆಲ್ದಿಯಾಗಿರುತ್ತೆ, ಹೆಲ್ದಿ ರೆಸಿಪಿನೇ ಅಂದ್ಕೋಬೋದು. ಮಕ್ಕಳು ಬೇಡ ಅಂದ್ರೂ ಒತ್ತಾಯದಿಂದ ತಿನ್ನಿಸ್ಬೇಕು. ಇವಾಗ ಫೈನಲಾಗಿ ರೆಡಿಯಾಗಿದೆ ನಮ್ಮ ಮೆಂತ್ಯ ಪಲ್ಯ ರೆಸಿಪಿ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಜೋಳದ ರೊಟ್ಟಿಯಲ್ಲಿ ತುಂಬಾ ಪೌಷ್ಟಿಕತೆ ಇರುತ್ತೆ. ಆದಷ್ಟು ಚಪಾತಿ ಮತ್ತು ಜೋಳದ ರೊಟ್ಟಿ ಮುದ್ದೆ ಈ ರೀತಿ ಕೊಡೋಕ್ಕೆ ಟ್ರೈ ಮಾಡಬೇಕು, ಮಕ್ಕಳಿಗೆ ಆಗಲಿ ದೊಡ್ಡವರಾಗಲಿ. ಮತ್ತು ಪಲ್ಯ ಅಂದರೆ ರೊಟ್ಟಿ ಜೊತೆನೇ ಪಲ್ಯ ಕಾಂಬಿನೇಷನ್ ಸೂಪರಾಗಿರುತ್ತೆ ನೋಡಿ. ಸೊ ಈ ರೀತಿ ನಾನು ಪಲ್ಯನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚೂರು ಅಚ್ಚ ಖಾರದ ಪುಡಿ, ಮಸಾಲೆ ಖಾರ ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.